Students, we shall work out the another problem from calculation of earnings per share. So this problem is little bit different. So ಯಾವ ರೀತಿ ಅಂತಂದರೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಫಸ್ಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಚೇಂಜ್ ಇನ್ EBIT ಅನ್ನೋ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿದ್ದೆ ಅಲ್ವಾ. ಸೊ ನೆಕ್ಸ್ಟ್ ನಿಮ್ಗೆ ಏನು ಹೇಳಿದ್ದೆ, ಅರ್ನಿಂಗ್ಸ್ ಪರ್ ಶೇರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಹೇಳಿದ್ದೆ. ಬಟ್ ಈಗ ನಾವು ಸಾಲ್ವ್ ಮಾಡೋ ಪ್ರಾಬ್ಲಮ್ಮು ಅಂಡರ್ ಅರ್ನಿಂಗ್ಸ್ ಪರ್ ಶೇರೇ ಬರುತ್ತೆ. ಬಟ್ ಯಾವ ರೀತಿ ಇರುತ್ತೆ ಅಂದರೆ ಇಟ್ ವಿಲ್ ಬಿ ಸಿಮಿಲರ್ ಲೈಕ್ ಫಸ್ಟ್ ಮೆಥಡು. ಹೇಗೆ ಅಂತಂದರೆ ಫಸ್ಟ್ ಮೆಥಡಲ್ಲಿ ಸೇಲ್ಸ್ ಏನಾದರೂ ಚೇಂಜ್ ಆದಾಗ EBIT ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗುತ್ತೆ ಅಂತ ಕೇಳಿದ್ದ. ಬಟ್ ಇವಾಗ ಕ್ಯಾಲ್ಕುಲೇಟ್ ಮಾಡೋ ಪ್ರಾಬ್ಲಮಲ್ಲಿ EBIT ಚೇಂಜ್ ಆದಾಗ EPS ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗುತ್ತೆ ಅಂತ ಕೇಳ್ತಾನೆ. ಅಂಡರ್ಸ್ಟುಡ್? ಡೋಂಟ್ ಗೋ ಫಾರ್ ಕನ್ಫ್ಯೂಸ್ಡ್. It is very easier if you understand. Okay, a private company has EBIT of rupees 4,80,000. So ಒಂದು EBIT ಇದೆ ಪ್ರೈವೇಟ್ ಕಂಪನಿದು, ಅದೆಷ್ಟು 4,80,000. and its capital structure consists of the following securities. So capital structure ಯಾವ ರೀತಿ ಇದೆ ಅವ್ರದ್ದು ಅಂತಂದರೆ, they have equity share capital of rupees 4 lakhs for which rupees 100 is the face value. ಒಂದೊಂದು ಶೇರು 100 rupees. 12% preference shares 6 lakhs. 14.5% debentures 10 lakhs. So the company is facing fluctuation in the sales. ಸೊ ಕಂಪನಿಗೆ ಏನಾಗ್ತಾಯಿದೆ ಅಂದರೆ ಸೇಲ್ಸ್ ಫ್ಲಕ್ಚುವೇಟ್ ಆಗ್ತಾಯಿದೆ. ಒಂದು ಸತಿ ಇನ್ಕ್ರೀಸ್ ಆಗುತ್ತೆ, ಒಂದು ಸತಿ ಡಿಕ್ರೀಸ್ ಆಗುತ್ತೆ. ಸೊ ಆಬ್ವಿಯಸ್ ಆಗಿ ನಾವು ಫಸ್ಟ್ ಮೆಥಡಲ್ಲಿ ಸಾಲ್ವ್ ಮಾಡಿದಾಗ ಸೇಲ್ಸು ಇನ್ಕ್ರೀಸ್ ಆದಾಗ, ಸೇಲ್ಸ್ ಡಿಕ್ರೀಸ್ ಆದಾಗ EBIT ಕೂಡ ಚೇಂಜಸ್ ಆಗುತ್ತೆ ತಾನೆ. ವೆನ್ ಸೇಲ್ಸ್ ಚೇಂಜಸ್ EBIT ಚೇಂಜಸ್. ನೌ ವೆನ್ ದ EBIT ಚೇಂಜಸ್ ಈವನ್ ಅರ್ನಿಂಗ್ಸ್ ಪರ್ ಶೇರ್ ಚೇಂಜಸ್ ಇಲ್ಲಿ. ಸೊ ಹೆನ್ಸ್ಫೋರ್ತ್ ದ ಕಂಪನಿ ಈಸ್ ಫೇಸಿಂಗ್ ಫ್ಲಕ್ಚುಯೇಷನ್ ಇನ್ ಇಟ್ಸ್ ಸೇಲ್ಸ್. ಓಕೆ, ವಾಟ್ ವುಡ್ ಬಿ ದಿ ಚೇಂಜಸ್ ಇನ್ EPS? ಸೊ ಕಂಪನಿ ಸೇಲ್ಸಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾಯಿದೆ, ಹಾಗಾದರೆ ಕಂಪನಿಯಲ್ಲಿ EPS ಎಷ್ಟು ಚೇಂಜ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ಗೆ ಚೇಂಜ್ ಆಗುತ್ತೆ ಅಂತ ಕೇಳ್ತಾ ಇದ್ದೇನೆ. ವಾಟ್ ಪರ್ಸೆಂಟೇಜ್ ಚೇಂಜಸ್ ಇಟ್ ಈಸ್ ಗೋಯಿಂಗ್ ಟು ಅಕರ್ ಇನ್ EPS ಅಂತ ಕೇಳ್ತಾ ಇದ್ದೇನೆ. ಇಫ್ ದ EBIT ಆಫ್ ದಿ ಕಂಪನಿ ಈಸ್ ಇನ್ಕ್ರೀಸ್ಡ್ ಬೈ 25%. ಸೊ ಆ್ಯಕ್ಚುಲಾಗಿ 4,80,000 EBIT ಇದೆ. ಇದೇ ಏನಾದರೂ 25% ಇನ್ಕ್ರೀಸ್ ಆಗಿಬಿಟ್ರೆ ಆವಾಗ ಎಷ್ಟು ಬರುತ್ತೆ EPS? ಮತ್ತು ಅದೇ EBIT 20% ಡಿಕ್ರೀಸ್ ಆದಾಗ ಆವಾಗ ಎಷ್ಟು ಬರುತ್ತೆ EPS ಅಂತ ಕೇಳಿದ್ದೇನೆ. ಇದನ್ನು ನಾವು ಪರ್ಸೆಂಟೇಜಲ್ಲಿ ಡಿನೋಟ್ ಮಾಡಬೇಕು. ಅಂಡರ್ಸ್ಟುಡ್? ವೆರಿ ಈಸಿ ಆ್ಯಂಡ್ ಸಿಂಪ್ಲರ್ ಪ್ರಾಬ್ಲಮ್. ಸೊ ಕಾರ್ಪೊರೇಟ್ ಟ್ಯಾಕ್ಸ್ ದೇ ಹ್ಯಾವ್ ಗಿವೆನ್ 35%. ಇದರಲ್ಲಿ ಟ್ಯಾಕ್ಸ್ ಪರ್ಸೆಂಟೇಜು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ. ಸೊ ಇವಾಗ ನಮಗೆ 3 EBIT ಬರುತ್ತೆ ಈ ಪ್ರಾಬ್ಲಮಲ್ಲಿ. ಒಂದು ಯಾವಾಗ ಹೇಗೆ ಅಂದರೆ 4,80,000 ಆಲ್ರೆಡಿ ಕೊಟ್ಟಿದ್ದಾನೆ. ನೆಕ್ಸ್ಟಲ್ಲಿ EBIT ಆಫ್ ದ ಕಂಪನಿ ಇನ್ಕ್ರೀಸ್ಡ್ ಬೈ 25%. ಸೊ ಆ್ಯಕ್ಚುಲ್ EBIT 4,80,000 ಇದೆ. ಇದೇನಾದರೂ 25% ಇನ್ಕ್ರೀಸ್ ಆದಾಗ ಇನ್ನೊಂದು EBIT ಬರುತ್ತೆ. ಆಮೇಲೆ ಇದೇ 4,80,000 20% ಡಿಕ್ರೀಸ್ ಆದಾಗ ಇನ್ನೂ ಒಂದು EBIT ಬರುತ್ತೆ ನಮಗೆ. ಸೊ ದಟ್ ಇನ್ಫಾರ್ಮೇಷನ್ ಯು ಹ್ಯಾವ್ ಇಟ್ ಹಿಯರ್. ಸೊ ಆ್ಯಕ್ಚುಲ್ EBIT ವಿ ಹ್ಯಾವ್ 4,80,000. ಅಕಾರ್ಡಿಂಗ್ ಟು ಯುವರ್ ಪ್ಲಾನ್ A, if the EBIT is increased by 25%, that is 4,80,000 into 25 divided by 100, we get 1,20,000. ಸೊ ಆ್ಯಡ್ ಅಪ್, ಇನ್ಕ್ರೀಸ್ ಅಂದಾಗ ಪ್ಲಸ್ ಮಾಡಬೇಕು. 4,80,000 ಪ್ಲಸ್ 1,20,000 we get 6 lakhs. ಅಂಡರ್ಸ್ಟುಡ್? ಇದೊಂದು EBIT ಆಯಿತು. ನೌ ವೆನ್ ದ EBIT is decreased by 20%, so 4,80,000 into 20 by 100 we get 96,000. Next decrease means minus 4,80,000 minus 96,000 we get 3,84,000. This is one more EBIT. ಇವಾಗ ನಮ್ಮ ಹತ್ರ 3 EBIT ಇದ್ದಾವೆ. 4,80,000 ಒಂದು ಆ್ಯಕ್ಚುಲ್, ಅದೇ 4,80,000 25% ಇನ್ಕ್ರೀಸ್ ಆದಾಗ, ಅದೇ 4,80,000 20% ಡಿಕ್ರೀಸ್ ಆದಾಗ. ಸೊ ನೀವು ಸಪ್ರೇಟಾಗಿ ಮಾಡ್ಕೋಬೋದು ಒಂದೊಂದು ಸಿಚುವೇಷನಲ್ಲಿ, ಬಟ್ ಅದು ಲೆಂತಿ ಆಗಿಬಿಡುತ್ತೆ. ಸೊ ಇಟ್ ಈಸ್ ಬೆಟರ್ ಯು ಸಾಲ್ವ್ ಔಟ್ ಲೈಕ್ ದಿಸ್. ಗಿವ್ ದ ಹೆಡಿಂಗ್ ಆಸ್ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಪರ್ ಶೇರ್ particulars when EBIT is 4,80,000. so first situation actual EBIT ಎಷ್ಟಿದೆ 4,80,000. when EBIT is increased by 25% ಒಂದು ಕಾಲಮು, when the EBIT is decreased by 20% another column. ಸೊ ಈ ರೀತಿ ಬರ್ಕೊಳ್ಳಿ. ನಾವು ಅಪ್ಲೈ ದಿಸ್ ಸೇಮ್ ಫಾರ್ಮ್ಯಾಟ್. ಸೊ EBIT 4,80,000 ಒಂದು, EBIT 25% ಇನ್ಕ್ರೀಸ್ ಆದಾಗ 6 lakhs ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಡಿಕ್ರೀಸ್ ಆದಾಗ 3,84,000 ಬರುತ್ತೆ.
ಲೆಸ್ ಇಂಟ್ರೆಸ್ಟ್. ಹಾಗಾದರೆ ಇಂಟ್ರೆಸ್ಟ್ ಚೇಂಜ್ ಆಗಲ್ವಾ ಅನ್ನೋದು ಒಂದು ಡೌಟ್ ಬರಬೇಕು. ನೋ, ಇಂಟ್ರೆಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಡಿವಿಡೆಂಟ್ ವಿಲ್ ನೆವರ್ ಚೇಂಜ್ ಈವನ್ ದೋ ಇಫ್ ದ ಸೇಲ್ಸ್ ಆ್ಯಂಡ್ EBIT ವಿಲ್ ಚೇಂಜ್. ಯಾಕಂದರೆ ದೇ ಎಂಜಾಯ್ ದಿ ಫಿಕ್ಸ್ಡ್ ಪರ್ಸಂಟೇಜ್ ಫಾರ್ ದಿ ಡಿವಿಡೆಂಡ್ಸ್ ಆ್ಯಸ್ ವೆಲ್ ಆಸ್ ದಿ ಇಂಟ್ರೆಸ್ಟ್. ಸೊ ಪ್ರಿಫರೆನ್ಸ್ ಇನ್ವೆಸ್ಟರ್ಸು ಅವರೇನಾದರೂ ಇನ್ವೆಸ್ಟ್ ಮಾಡಿದಾಗ ಪ್ರಿಫರೆನ್ಸ್ ಶೇರ್ಸಲ್ಲಿ ಅವ್ರಿಗೆ ಒಂದು ಪರ್ಸಂಟೇಜ್ನ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ದೋ ಕಂಪನಿ ಸೇಲ್ಸ್ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ದಟ್ ಈಸ್ ಸೆಕೆಂಡ್ರಿ, ಅದೇ ಪರ್ಸಂಟೇಜ್ ಡಿವಿಡೆಂಟು ಕೊಡಬೇಕು ಅವ್ರಿಗೆ. ಅಂಡರ್ಸ್ಟುಡ್. ಡಿಬೆಂಚರ್ ಹೋಲ್ಡರ್ಸು ಅಷ್ಟೇ, ಲೋನ್ಸ್ ಥರ ನಮ್ಮ ಕಂಪನಿಗೆ ಅಮೌಂಟ್ ಕೊಡ್ತಾರೆ, ಅವ್ರಿಗೆ ಫಿಕ್ಸ್ಡ್ ಪರ್ಸಂಟೇಜ್ ಆಫ್ ಇಂಟ್ರೆಸ್ಟ್ ಕೊಟ್ಬಿಡಬೇಕು. ಇಲ್ಲ ನಮ್ಗೆ ಸೇಲ್ಸ್ ಕಡಿಮೆ ಆಗಿದೆ, ಕಡಿಮೆ ಇಂಟ್ರೆಸ್ಟ್ ಕೊಡ್ತೀವಿ ಅಂದರೆ ದೇ ಆರ್ ನಾಟ್ ಗೋಯಿಂಗ್ ಟು ಅಗ್ರಿ ಫಾರ್ ದಟ್. ಓಕೆ, ಸೊ ಹೆನ್ಸ್ ಫಾರ್ ಸೊ ಇಟ್ ವಿಲ್ ಬಿ ಫಿಕ್ಸ್ಡ್. ಪ್ರಿಫರೆನ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಇಂಟ್ರೆಸ್ಟ್ ಆಗಿರ್ಬೋದು ಫಿಕ್ಸ್ ಆಗಿರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಸೊ ವಾಟ್ ಈಸ್ ದಿ ಡಿಬೆಂಚರ್ಸ್ ಅಮೌಂಟ್? 10 lakhs ಇಂಟು ಪರ್ಸಂಟೇಜ್ ದೇ ಹ್ಯಾವ್ ಗಿವನ್ 14.5%. So we get 1,45,000 in the all the cases of interest. Okay, now deduct it, we get EBT 3,35,000, 4,55,000, 2,39,000 less tax will be calculated on EBT. So 3,35,000 into 35%, 1,17,250. Next 4,55,000 into 35%, 1,59,250. Next 2,39,000 into 35%, 83,650. Now we get EAT 2,97,750, 2,95,750, 1,55,350. Next deduct preference dividend. Yes, ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದೆ ನಮಗೆ ಎಷ್ಟು? 6 lakhs into 12% preference shares. So 6 lakhs into 12%, we get 72,000 in all the cases. Now deduct it, we get earnings available to equity shareholders 1,45,750, 2,23,750, 83,350. ಸೊ ಇದು ಮೇನ್ ಫಾರ್ಮೆಟ್ಟು. ನಮಗೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಅರ್ನಿಂಗ್ಸ್ ಪರ್ ಶೇರ್ 3 ಸಿಚುವೇಷನ್ಸಲ್ಲೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಾವು ವಾಟ್ ಈಸ್ ಅ ಫಾರ್ಮುಲಾ ಫಾರ್ ಅರ್ನಿಂಗ್ಸ್ ಪರ್ ಶೇರ್? ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಓಕೆ, ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟು? ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ. ಸೊ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 4 lakhs ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಇಸ್ ₹100. ವಿ ಗೆಟ್ 4,000 ಶೇರ್ಸ್. ಸೊ ಇದು ಬಂದುಬಿಟ್ಟು ಎಲ್ಲ ಸಿಚುವೇಷನ್ಗೂ ನಾವು ಅರ್ನಿಂಗ್ಸ್ ಪರ್ ಶೇರ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಸಿಚುವೇಷನಲ್ಲಿ ಎಷ್ಟಿದೆ? 1,45,750 ಡಿವೈಡೆಡ್ ಬೈ 4,000, ವಿ ಗೆಟ್ 36.43 ಪರ್ ಶೇರ್. ನೆಕ್ಸ್ಟ್ ಸಿಚುವೇಷನಲ್ಲಿ ಎಷ್ಟಿದೆ? 2,23,750 divided by 4,000, we get 55.93 per share. Next we have 83,350 divided by 4,000, we get 20.83 per share. ಸೊ ಈಗ ನೋಡಿ, ಆ್ಯಕ್ಚುಲ್ ಆಗಿ 4,80,000 EBIT ಇದ್ದಾಗ ಅರ್ನಿಂಗ್ಸ್ ಪರ್ ಶೇರ್ ಎಷ್ಟು? 36.43. ಅದೇ EBIT ಇನ್ಕ್ರೀಸ್ ಆದಾಗ 55.93, EBIT ಡಿಕ್ರೀಸ್ ಆದಾಗ 20.83. ಆಬ್ವಿಯಸ್ ಆಗಿ ದೆರ್ ಇಸ್ ಅ ಚೇಂಜಸ್. ಇದನ್ನೇ ಅವರು ಪರ್ಸೆಂಟೇಜಲ್ಲಿ ಕೇಳ್ತಾ ಇದ್ದಾನೆ. ಅಂಡರ್ಸ್ಟುಡ್. ಈಗ ನಾವು ಆ್ಯಕ್ಚುಯಲ್ಗೆ ಫಸ್ಟ್ ಇನ್ಕ್ರೀಸ್ನ ಕಂಪೇರ್ ಮಾಡಬೇಕು. ಅಂಡರ್ಸ್ಟುಡ್. ಆಮೇಲೆ ಆ್ಯಕ್ಚುಯಲ್ಗೆ ಡಿಕ್ರೀಸ್ನ ಕಂಪೇರ್ ಮಾಡಬೇಕು. ಸೊ ದಿಸ್ ಆ್ಯಕ್ಚುಯಲ್ ವಿಲ್ ಬಿ ಲೈಕ್ ದಟ್ ಓನ್ಲಿ. ಇದಕ್ಕೆ ಫಸ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಕೇಳಿದಾನಲ್ವಾ, ಇದಕ್ಕೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಫಸ್ಟು ನೋಡಬೇಕು ಡಿಫರೆನ್ಸು. ಆಮೇಲೆ 36.43ಗೂ 20.83ಗೂ ಎಷ್ಟು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಇದೆ ಅಂತ we have to ascertain it. So now consider this as a previous year EBIT ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅಂಡರ್ಸ್ಟುಡ್. ಆವಾಗ ನಿಮಗೆ ಈಸಿ ಆಗಿಬಿಡುತ್ತೆ. ಇವಾಗ ಈ ಫಸ್ಟ್ 2 ಸಿಚುವೇಷನ್ 1 and 2ಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪರ್ಸೆಂಟೇಜ್ ಚೇಂಜ್ ಇನ್ EPS ಇಫ್ EBIT change by 25%. Okay, so what is the formula? Current year EPS. See this you don't have any formulas illa nimge, but nim understanding goskara nanu ee formulas na ಮಾಡಿರೋದು. ಅಂಡರ್ಸ್ಟುಡ್. ಕರೆಂಟ್ ಇಯರ್ EPS ಮೈನಸ್ ಪ್ರೀವಿಯಸ್ ಇಯರ್ EPS ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ EPS ಇಂಟು 100. ಸೊ ಫಾರ್ಮುಲಾಸ್ ಏನಿಲ್ಲ ನಿಮಗೆ ಬುಕ್ಸಲ್ಲಾಗಿರ್ಬೋದು, ಫಾರ್ಮೆಟ್ಸಲ್ಲಿ ಈ ಫಾರ್ಮುಲಾ ಬರಲ್ಲ, ಬಟ್ ಈ ರೀತಿ ನೀವು ಬರ್ಕೊಳ್ಳಿ, ಈಸಿ ಆಗಿಬಿಡುತ್ತೆ ನಿಮಗೆ. ಕರೆಂಟ್ ಇಯರ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಇಂಟು 100. ಸೊ ಕರೆಂಟ್ ಇಯರ್ ಯಾವುದು ಅಂತ ಹೇಳಿದೆ, ಈ ಎರಡು ಕಂಪೇರ್ ಮಾಡಿದಾಗ ಇದು ಕರೆಂಟ್ ಇಯರು, ಇದು ಪ್ರೀವಿಯಸ್ ಇಯರು. ಈ ಎರಡು ಕಂಪೇರ್ ಮಾಡಿದಾಗ ಇದು ಕರೆಂಟ್ ಇಯರು, ಇದು ಪ್ರೀವಿಯಸ್ ಇಯರ್ ವಿಲ್ ಬಿ ಸೇಮ್. ಅಂಡರ್ಸ್ಟುಡ್. ಸೊ ನಾವು ಸಬ್ಸ್ಟಿಟ್ಯೂಟೆಡ್ 55.93 minus 36.43 divided by 36.43 into 100, we get 53.52% ಬರುತ್ತೆ.
Understood? Now, calculation of percentage change in EPS if the EBIT changes by 20%. EBIT changes or EBIT decreases by 20%. Understood? ಈಗ ಬನ್ನಿ ಒನ್ಸ್ ಅಗೇನ್ ನಾವು ಈ ಟೂ ಸಿಚುವೇಷನ್ಗೆ 1 and 3ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಮಾಡಿದ್ದು 1 and 2, ಇವಾಗ 1 and 3. ಓಕೆ, ಸೊ ವಿಚ್ ಇಸ್ ಅ ಕರೆಂಟ್ ಇಯರ್? ದಿಸ್ ಒನ್. ಥರ್ಡ್ ಸಿಚುವೇಷನಲ್ಲಿ ಇರೋದು ಕರೆಂಟ್ ಇಯರ್. 20.83 ಇಸ್ ದಿ ಕರೆಂಟ್ ಇಯರ್. ಸೊ ದಿಸ್ ಆ್ಯಕ್ಚುಲಿ ಇಟ್ ಸ್ಟೇಸ್ ಲೈಕ್ ದಟ್. 36.43 ಅನ್ನೋದು ಪ್ರೀವಿಯಸ್ ಇಯರೇ ನಮಗೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ 20.83 ಮೈನಸ್ 36.43 ಡಿವೈಡೆಡ್ ಬೈ 36.43 ಇಂಟು 100 ವಿ ಗೆಟ್ ಮೈನಸ್ 42.83 ಅಂತ ನಮ್ಗೆ ಬರುತ್ತೆ. ಜನರಲ್ ಆಗಿ ಡಿಕ್ರೀಸ್ ಆದಾಗ ಮೈನಸಲ್ಲೇ ತೋರಿಸುತ್ತೆ, ಇನ್ಕ್ರೀಸ್ ಆದಾಗ ಪ್ಲಸ್ಸಲ್ಲೇ ತೋರಿಸುತ್ತೆ. ಬಟ್ ನೀವು ಯಾವ ರೀತಿ ಬರಬೇಕು ಅಂದರೆ 53.52% ಇನ್ಕ್ರೀಸ್, 52.53% ಡಿಕ್ರೀಸ್ ಅಂತ ಬರ್ಕೊಳ್ಳಿ. ಯು ಡೋಂಟ್ ಶೋ ಎನಿ ಸಿಂಬಲ್ಸ್. ಓಕೆ, ಸೊ ನಿಮ್ಗೆ ಬೇಕು ಅಂದ್ರೂ ಬರಿಬೋದು. ಮೈನಸ್ 42.82% ಡಿಕ್ರೀಸ್ ಅಂತಲೂ ಬರಿಬೋದು ನಾವು. ಸೊ ಇದನ್ನು ಇಲ್ಲಿ ಬರ್ಕೊಂಬಿಡಿ. 52.52% ಇಟ್ ಈಸ್ ಅಂಡರ್ಸ್ಟುಡ್ ಇಟ್ ಈಸ್ ಇನ್ಕ್ರೀಸ್ಡ್ ಅಂತ. ನೆಕ್ಸ್ಟ್ 42.82% ಇಟ್ ಈಸ್ ಆಲ್ಸೋ ಅಂಡರ್ಸ್ಟುಡ್ ಇಟ್ ಈಸ್ ಡಿಕ್ರೀಸ್ಡ್ ಅಂತ ಇಲ್ಲಿ ಬರೆದ್ಬಿಡಿ. ಸೊ ಈ ಫಾರ್ಮೆಟ್ ನೋಡಿದ ತಕ್ಷಣ ಯು ವಿಲ್ ಗೆಟ್ ಅ ಫುಲ್ ಮಾರ್ಕ್ಸ್. ಓಕೆ, ನಾವು ಕಮ್ ಟು ದಿ ಕನ್ಕ್ಲೂಷನ್ ಪಾರ್ಟ್. When EBIT increases by 25%, that is from 4,80,000 to 6 lakhs, the percentage increase in EPS will be 53.52%. Understood? When the EBIT decreases by 20%, that is from 4,80,000 to 3,84,000, the percentage decrease in EPS will be 42.82%. So this is how you are going to solve the problem. Very easier and very simple. If you have any doubts, you can ask me. Thank you.